ನಮಸ್ಕಾರ ಪ್ರಿಯ ವೀಕ್ಷಕರೇ, ಮನೋಹರ್ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವಿವತ್ತಿದ್ದೀವಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕಡಿಲುವಾಗಿಲು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಮಂಡ್ಯ ಅಂದರೆ ನಿಮಗೆ ಗೊತ್ತಲ್ಲ, ಕಬ್ಬು ಬೆಳೆಯೋದಕ್ಕೆ ಫೇಮಸ್ಸು. ಅದೇ ಕಬ್ಬಿನಿಂದ ಬೆಲ್ಲ, ಸಕ್ಕರೆ, ಜ್ಯೂಸು ಇಂತಹದನ್ನು ತಯಾರು ಮಾಡ್ತಾರೆ. ಅದನ್ನೆಲ್ಲ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ಕೊಡ್ತೀವಿ. ಬನ್ನಿ ನನ್ನ ಜೊತೆ. ಇದೇ ನೋಡಿ ಆಲೆ ಮನೆ, ಬೆಲ್ಲ ತಯಾರಿಸುವಂತಹ ಜಾಗ. ಇದನ್ನ ಆಲೆ ಮನೆ ಅಂತ ಕರೀತಾರೆ. ನೋಡಿ ಮಿಷಿನ್ಗೆ ಕಬ್ಬು ಕೊಡ್ತಾ ಇದ್ದಾರೆ. ಕಬ್ಬಿನ ಹಾಲು ರಿಲೀಸ್ ಆಗುತ್ತೆ ಇವಾಗ. ಸಿಟಿಗಳ ಕಡೆ ಇದನ್ನ ಕಬ್ಬಿನ ಜ್ಯೂಸ್ ಅಂತಾರೆ. ಅಲ್ಲೆಲ್ಲ 10 ರೂಪಾಯಿ 20 ರೂಪಾಯಿ ಕೊಟ್ಟು ಕುಡಿತಾರೆ ಕಾಸು ಕೊಟ್ಟು. ನಮ್ಮ ಹಳ್ಳಿ ಕಡೆ ಬಂದರೆ ಫ್ರೀ. ತೋರಿಸ್ತೀನಿ ನೋಡಿ ಇವಾಗ ಕಬ್ಬಿನ ಹಾಲು, ಅದನ್ನ ಕಬ್ಬಿನ ಜ್ಯೂಸು ಸಿಟಿಗಳ ಕಡೆ ಹೇಳೋದು. ನೋಡಿ ಈ ಪೈಪ್ ಮುಖಾಂತರ ಹೋಗುತ್ತಾ ಜ್ಯೂಸು. ಕಬ್ಬಿನ ಹಾಲು ಈ ಪೈಪ್ ಮುಖಾಂತರ ಹೋಗಿ ಲಾಸ್ಟ್ ಕೊಪ್ಪರಿಕೆ. ನಮ್ಮ ಹಳ್ಳಿ ಕಡೆ ಅದಕ್ಕೆ ಹಂಗೆ ಕರೆಯೋದು, ಕೊಪ್ಪರಿಕೆ ಅಂತಾರೆ. ಬಾಂಡ್ಲಿ ಥರ ಐತೆ, ಅದು ಕೊಪ್ಪರಿಕೆ ಅಂತ ಹೇಳ್ತಾರೆ. ಅಲ್ಲೋಗಿ ಶೇಖರಣೆ ಆಗಿರುತ್ತೆ. ತೋರಿಸ್ತೀನಿ ನೋಡಿ. ನೋಡಿ 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 ಫುಲ್ ಆಗಿದೆ ನೋಡಿ. ನೋಡಿ ಕಬ್ಬಿನಾರೆಲ್ಲ ಬಂದು ಇಲ್ಲಿ ಶೇಖರಣೆ ಆಗಿದೆ. ನೋಡಿ ಕ್ಲೀನ್ ಮಾಡ್ತಿದ್ದಾರೆ, ಜಾಲರಿನ ಕ್ಲೀನ್ ಮಾಡ್ತಿದಾರಲ್ಲ, ಅದೇನು ಹೇಳಿ, ಮಡ್ಡಿ ಅಂದರೆ ಕಸ ಅಂತಲೇ ಹೇಳ್ಬೋದು ಅದನ್ನು. ಅದಕ್ಕೆ ಮಡ್ಡಿ ಅಂತ ಹೇಳ್ತಾರೆ. ಅದನ್ನು ಜಾಲರಿನಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ನೋಡಿ ನೀಟಾಗಿ ಕ್ಲೀನ್ ಮಾಡ್ತಾರೆ ಅದನ್ನು, ಜಾಲರಿ ಮುಖಾಂತರ ತೆಗಿತಾರೆ ಅದನ್ನು. ನೋಡಿ ನೋಡಿ ಇಲ್ಲಿ ಕ್ಲೀನ್ ಆದಂಥ ಕಬ್ಬಿನ ಹಾಲನ್ನ ದೊಡ್ಡ ಕೊಪ್ಪರಿಕೆಗೆ ಶಿಫ್ಟ್ ಮಾಡ್ತಾರೆ. ನೋಡಿ ನೋಡಿ ಇದೆಲ್ಲ ವೇಸ್ಟೇಜ್ ಕಬ್ಬು. ಇದನ್ನು ಒಂದು ಕಡೆ ಸ್ಟೋರ್ ಮಾಡ್ತಾರೆ. ನೋಡಿ ಎಲ್ಲ ಅಲ್ಲಿ ತೋಡೋಕೆ ಸ್ಟೋರ್ ಮಾಡ್ತಾರೆ. ಇದು ಚೆನ್ನಾಗಿ ಒಣಗಿದ ಮೇಲೆ ಇದೇ ವೇಸ್ಟೇಜ್ ಕಬ್ಬನ್ನ ನೋಡಿ ಹೀಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೋಡಿ ನೋಡಿ ವೀಕ್ಷಕರೇ, ಹೀಟ್ ಮಾಡ್ತಿದ್ದಾರೆ. ಇದು ಸುಮಾರು 2 ರಿಂದ 2.5 ಗಂಟೆಗಳ ಕಾಲ ಇದೇ ರೀತಿ ಕುದಿಬೇಕು. ಇದೇ ರೀತಿ ಹೀಟ್ ಮಾಡ್ತಾ ಇರಬೇಕು. ನೋಡಿ ವೀಕ್ಷಕರೇ, ಪಾಕ ಸ್ವಲ್ಪ ಗಟ್ಟಿ ಬಂತು. ಇನ್ನೂ ಚೆನ್ನಾಗಿ ಕುದಿಸ್ತಿದ್ದಾರೆ ನೋಡಿ. ನೋಡಿ ಇವಾಗ ಪಾಕ ಸ್ವಲ್ಪ ಗಟ್ಟಿ ಬಂದಿದೆ. ಈಗ ಅದನ್ನು ಶಿಫ್ಟ್ ಮಾಡ್ತಾರೆ. ಫುಲ್ ಬಿಸಿ ಇರುತ್ತೆ, ಸೊ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ನೋಡಿ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಅದನ್ನು ಬಿಸಿ ಇರೋದನ್ನು ತಣ್ಣಗೆ ಮಾಡ್ತಾರೆ. ನೋಡಿ ಶಿಫ್ಟ್ ಮಾಡ್ತಿದ್ದಾರೆ ನೋಡಿ. ನೋಡಿ ಫೈನಲಿ ಶಿಫ್ಟ್ ಮಾಡಿದ್ದಾಯ್ತು ಬೆಲ್ಲದ ಪಾಕ. ನೋಡಿ ಇವಾಗ ಬಿಸಿನ ಸ್ವಲ್ಪ ಆರಿಸ್ತಿದ್ದಾರೆ, ಸ್ವಲ್ಪ ತಣ್ಣಗೆ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೆಲ್ಲದ ಪಾಕ. ನೋಡಿ ನೋಡಿ ಕಬ್ಬಿನ ಜ್ಯೂಸಿಂದ ಬೆಲ್ಲದ ಪಾಕ ಆಯಿತು. ನೋಡಿ ಇವಾಗ ಆ ಬೆಲ್ಲದ ಪಾಕನ ಮಣೆ ಇರುತ್ತೆ, ಕರೆಕ್ಟಾಗಿ ಬೆಲ್ಲ ಸೈಜು ಅದನ್ನೆಲ್ಲ ನೋಡಿ ಒಂದು ಮರದಲ್ಲಿ ಮಾಡಿರ್ತಾರೆ ಅದು ಮಣೆ. ನೋಡಿ ಅಚ್ಚು ನೋಡಿ ಇದ್ರೊಳಗಡೆ ಹಾಕ್ತಾರೆ. ಇದ್ರೊಳಗಡೆ ಆ ಸೈಜ್ಗೆ ಕರೆಕ್ಟಾಗಿ ನೋಡಿ ಆ ಪಾಕ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದೇ ಸೈಜ್ ಬೆಲ್ಲ ನೋಡಿ. ಇದು ಅಚ್ಚು ಬೆಲ್ಲ ನೋಡಿ. ಇವರು ಉಂಡೆ ಬೆಲ್ಲ ಮಾಡಲ್ಲ, ಇವರು ಅಚ್ಚು ಬೆಲ್ಲ ಅಷ್ಟೇ. ನೋಡಿ ಅದರೊಳಗಡೆ ತಗೊಂಡೋಗಿ ಹಾಕ್ತಾರೆ. 2 ಅವರ್ ಆದಮೇಲೆ ಬೆಲ್ಲನ ತೆಗಿತಾರೆ. ಅದು ಸ್ವಲ್ಪ ಡ್ರೈ ಆಗಬೇಕು, ಒಣಗಬೇಕದು. ಈ ಆಲೆ ಮನೆ ಸ್ಟಾರ್ಟ್ ಆಗಿ 35 ವರ್ಷ ಆಗಿದೆ ವೀಕ್ಷಕರೇ. ಇಲ್ಲಿ ಅಚ್ಚು ಬೆಲ್ಲ ಮಾತ್ರ ತಯಾರು ಮಾಡ್ತಾರೆ. ಬೇರೆ ಥರ ಬೆಲ್ಲಗಳು ಇದ್ದಾವೆ, ಅಂದರೆ ಉಂಡೆ ಬೆಲ್ಲ, ಕುರಿಕಾಲು, ಚಕ್ಕೆ, ಈ ಥರ. ನೋಡಿ ವೀಕ್ಷಕರೇ, ನಮ್ಮ ಮಂಡ್ಯದಲ್ಲಿ ತಯಾರಾಗುವಂಥ ಬೆಲ್ಲ ನಮ್ಮ ಅಕ್ಕಪಕ್ಕ ರಾಜ್ಯಗಳಿಗೆಲ್ಲ ಸಪ್ಲೈ ಆಗುತ್ತೆ. ಫುಲ್ ಇಂಡಿಯಾನೇ ಸಪ್ಲೈ ಆಗುತ್ತೆ ಅನ್ಕೋಬೋದು. ನಮ್ಮ ಮಂಡ್ಯನ ಇನ್ನೊಂದು ಮಿನಿ ಇಂಡಿಯಾ ಅಂತಂದರೆ ತಪ್ಪಾಗ್ಲಾರ್ದು. ಏನಂತಾರೆ ವೀಕ್ಷಕರೇ? ನೋಡಿ ಬೆಲ್ಲ ಹೇಗೆ ತಯಾರು ಮಾಡಿದ್ರು ಅಂತ ನೋಡಿದ್ರಲ್ಲ ವೀಕ್ಷಕರೇ. ನಿಮಗೇನಾದರೂ ಬೆಲ್ಲ ಬೇಕಾದಲ್ಲಿ ವಿಡಿಯೋ ಕೆಳಗಡೆ ನಂಬರ್ ಹಾಕಿದ್ದೀನಿ, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.
ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.